7,25,000 ವೀಕ್ಷಕರೇ ಕೊಡ್ತಾ ಇದೀನಿ. 25,000 ಡೌನ್ ಪೇಮೆಂಟ್ ಕೊಟ್ರೆ 7 ಲಕ್ಷ ಲೋನೇ ಮಾಡ್ಕೊಡ್ತೀನಿ. 13,75,000 ಗಾಡಿ ಕೊಡ್ತಾ ಇದೀನಿ. 13,75,000 ಬರೇ 7,000 ಓಡರ್ ಅಂತ ಶೇಪ್ ಅಲ್ಲಿ ಶಿಪ್ ಕೊಡ್ತಾರ ಅಂತದ್ದು. ಇದು ಕೂಡ 2023 ಮಾಡಲು. ಅದೇ ಫಾರ್ ಎ ಚೇಂಜ್ ಇದು ಬಂದು ZXi ಪ್ಲಸ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾವರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ZLX ಪವರ್ ಪ್ಲಸ್ ಆಗಿರುತ್ತೆ ಈ ಗಾಡಿ. ಯಾರೆಲ್ಲ ನೋಡ್ತಾ ಇದಾರೆ ಎರ್ಟಿಗಾ ಗಾಡಿ, ಅದರಲ್ಲೂ ಸಿಂಗಲ್ ಓನರ್ ವೇರಿಯಂಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತ 7,90,000 ಈ ಗಾಡಿ ಕೊಡ್ತೀವಿ ಸರ್. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 7ರಿಂದ 7.5 ಲೋನು, 40,000 ಇಲ್ಲ 90,000 ಏನೇ ಡೌನ್ ಪೇಮೆಂಟ್ ಮಾಡ್ಲಿ, ಪ್ರೊಫೈಲ್ ಒಂದ್ ಚೆನ್ನಾಗಿರೋ ತಗೊಂಬನ್ನಿ, ಆರಾಮ ತಗೊಂಡೋಗ್ಬೋದು ಸರ್. ಇದನ್ನ 6,95,000 ಹೇಳ್ತಾ ಇದೀನಿ. ಸ್ವಲ್ಪ ನೆಗೋಸಿಯೇಷನ್ ಮಾಡಿ ಇದನ್ನು ಕೂಡ ಕೊಟ್ಬಿಟ್ಟು ಡೌನ್ ಪೇಮೆಂಟ್ ಸರ್ ಇದಕ್ಕೆಲ್ಲ ಸರ್ ಇದಕ್ಕೆ 50,000 ಡೌನ್ ಪೇಮೆಂಟ್ ಮಾಡ್ರೆ. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಬರೇ 4,25,000 ಗಾಡಿ ಕೊಡ್ತಾ ಇದೀವಿ. ಬರೇ 75,000 ಡೌನ್ ಪೇಮೆಂಟ್ ಕೊಟ್ಟರೆ ಈ ಗಾಡಿ ತಗೊಂಡೋಗ್ಬೋದು ಸರ್. ಇದು ಬಂದ್ಬಿಟ್ಟು 5,25,000 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಇದಕ್ಕೆ 4ರಿಂದ 4.5 ಲಕ್ಷ ಲೋನೇ ಬರುತ್ತೆ. ಸೊ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬ್ರಾಂಚ್ 2 ನಲ್ಲಿ ನಿಮ್ಗೆ ಬರೇ 5,75,000 ಗಾಡಿ ಕೊಡ್ತಾ ಇದೀನಿ. 25,000 ಡೌನ್ ಪೇಮೆಂಟ್ ಕೊಟ್ರೆ 5.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ ವೇರಿಯಂಟ್. ಸೊ ಇದನ್ನ ಬರೀ 8,25,000 ಗಾಡಿ ಕೊಡ್ತಾ ಇದೀನಿ. ಸೊ ಇದಕ್ಕೆ 80,000 ಡೌನ್ ಪೇಮೆಂಟ್ ಕೊಡಿ, 4 ಲಕ್ಷ ಈಸಿಯಾಗಿ ಲೋನ್ ಆಗುತ್ತೆ. ಶೋರೂಮ್ ಓಪನ್ ಆಗಿದೆ. ಇದು ಎಲ್ಲಿ ಓಪನ್ ಆಗಿದೆ ಅಂತ ಕೂಡ ತಿಳಿಸ್ಕೊಡ್ತೀವಿ ಸರ್. ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬ್ರಾಂಚ್ 2 ಅಂತ ಹೇಳ್ಬೋದಾ ಸರ್? ಬ್ರಾಂಚ್ ನಾವು ಹೊಸಬರಲ್ಲ, ನಾವು ಒಳಬ್ರೇನೆ. ಶೋರೂಮ್ ಮಾತ್ರ ಹೊಸದು ಸರ್ ಇದು. ಸೊ ಇಷ್ಟ ದಿನ ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇದೀವಿ. ಹಳೆ ಶೋರೂಮ್ ಕೂಡ ಇದೇ ರೀತಿ ಕರ್ನಾಟಕ ಜನತೆ ಪ್ರೋತ್ಸಾಹ ಕೊಡಬೇಕು. ಯಾಕೆಂದ್ರೆ ನಿಮ್ಮ ಆಶೀರ್ವಾದದಿಂದನೇ ಇನ್ನೊಂದು ಶೋರೂಮ್ ಓಪನ್ ಮಾಡಕ್ ಸಾಧ್ಯ ಆಗಿರೋದು. ಸೊ ಹಂಗಾಗಿ 2ನೇ ಶೋರೂಮು ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ, ಬೆಂಗಳೂರು ನಾಗರಬಾವಿ BDA ಕಾಂಪ್ಲೆಕ್ಸ್ ಪಕ್ಕದಲ್ಲೇ, ಅಂದ್ರೆ ನಿಮ್ಗೆ ಯುನಿಟಿ ಲೈಫ್ ಲೈನ್ ಹಾಸ್ಪಿಟಲ್ ಆಪೋಸಿಟ್ ಅಲ್ಲೇನೆ ಓಪನ್ ಮಾಡಿದೀವಿ. ನಿಮ್ಮ ಆಶೀರ್ವಾದದಿಂದ ಎಲ್ಲ ಬನ್ನಿ ಸಹಕರಿಸಿ. ಸೊ ಮೊದಲನೇದಾಗಿ ತಾರು 2023 ಮಾಡಲು ಬರೇ 7,000 ಓಡರೋ ಅಂತ ಗಾಡಿ ವೀಕ್ಷಕರೇ. ಹೊಸ ಶೋರೂಮ್ ಒಳ್ಳೆ ಆಫರ್ ರೇಟ್ ಅಲ್ಲಿ ಕೊಡ್ತಾ ಇದೀನಿ. ಬರೇ 13,75,000 ಗಾಡಿ ಕೊಡ್ತಾ ಇದೀನಿ. 13,75,000 ಬರೇ 7,000 ಓಡರ್ ಅಂತ 23 ಮಾಡಲು ತಾರ್ ಕೊಡ್ತಾ ಇದೀನಿ ವೀಕ್ಷಕರೇ. ಇದಕ್ಕೆ ಲೋನ್ ಅಂತ ಬಂದ್ರೆ ನಿಮ್ಗೆ 11ರಿಂದ 12 ಲಕ್ಷ ಲೋನೇ ಮಾಡ್ತೀನಿ. 1.5 ಲಕ್ಷ ಡೌನ್ ಪೇಮೆಂಟ್ ಕೊಟ್ರೆ ಸಾಕು, ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಕೊಡ್ತೀನಿ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಬಂದು ಡೀಸೆಲ್ ವೆಹಿಕಲ್ ಸರ್. 4x4 ಇಲ್ಲ ಸರ್, 4x2 2023 ಮಾಡಲು. ಓಕೆ, ಅದು ಕೂಡ ಆಲ್ ಟಾಪ್ ಜೊತೆ ಬರುವಂತದ್ದು? ಹೌದು ಸರ್, ಖಂಡಿತ. ಓಕೆ, ಹೋಂಡಾ ಸಿಟಿ ಸರ್? ಸರ್ ಹೋಂಡಾ ಸಿಟಿ ಬಂದ್ಬಿಟ್ಟು 2014 ಮಾಡಲು. ಸೊ ಡೀಸೆಲ್ ವೇರಿಯಂಟ್. ಇದು ಬಂದ್ಬಿಟ್ಟು 5,25,000 ಹೇಳ್ತಾ ಇದೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಅಂದ್ರೆ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಇದಕ್ಕೆ 4ರಿಂದ 4.5 ಲಕ್ಷ ಲೋನೇ ಬರುತ್ತೆ. 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಈ ಗಾಡಿ ಕೂಡ ತಗೊಂಡೋಗ್ಬೋದು ಸರ್. ಓಕೆ ಸರ್. ಬಲೆನೋ ಸರ್? ಸರ್ ಬಲೆನೋ ಬಂದ್ಬಿಟ್ಟು 2019 ಮಾಡಲು. ಸೊ ಇದು ಝೇಟಾ ವೇರಿಯಂಟ್, ಅಂದ್ರೆ ನಿಮ್ಗೆ ಇಲ್ಲ ಡೆಲ್ಟಾ ವೇರಿಯಂಟ್. ಸೊ ಇದು ಬಂದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರ್ತದೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ವೀಕ್ಷಕರೇ. ಇವತ್ತು ಎಲ್ಲೇ 19-20 ಮಾಡಲು ನೀವು ಗಾಡಿ ತಗೋಬೇಕು ಅಂದ್ರೆ 6.5 ಲಕ್ಷ 6.5 ಲಕ್ಷ ಇರುತ್ತೆ. ಸೊ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಬ್ರಾಂಚ್ 2 ನಲ್ಲಿ ನಿಮ್ಗೆ ಬರೀ 5,75,000 ಗಾಡಿ ಕೊಡ್ತಾ ಇದೀನಿ. 25,000 ಡೌನ್ ಪೇಮೆಂಟ್ ಕೊಟ್ರೆ 5.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್ ಸ್ವಿಫ್ಟ್ ಆಪಲ್ ಶೇಪ್ ಸರ್. ಅದೇ ರೀತಿ ಆಪಲ್ ಶೇಪ್ ಶಿಫ್ಟ್ ನೋಡ್ತಾ ಇದೀರಾ. 2023 ಮಾಡಲಿದು. 23ನೇ ಮಾಡಲು. ಗಾಡಿ ಓಡಿರೋದೇ ಬರೀ 23,000. 23 ಮಾಡಲು 23,000 ಓಡ್ರೋ ಅಂತ ಗಾಡಿ ಕೊಡ್ತಾ ಇದೀನಿ. ಬರೀ ಇದನ್ನ 6,95,000 ಹೇಳ್ತಾ ಇದೀನಿ. ಸ್ವಲ್ಪ ನೆಗೋಸಿಯೇಷನ್ ಮಾಡಿ ಇದನ್ನು ಕೂಡ ಕೊಟ್ಬಿಟ್ಟು ಡೌನ್ ಪೇಮೆಂಟ್ ಸರ್ ಇದಕ್ಕೆಲ್ಲ? ಸರ್ ಇದಕ್ಕೆ 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀನಿ ಸರ್. ಓಕೆ, 50,000 ಡೌನ್ ಪೇಮೆಂಟ್ ಅಲ್ಲಿ ನಿಮಗೆ ಸ್ವಿಫ್ಟ್ ಕೂಡ ಸಿಗುತ್ತೆ? ಖಂಡಿತ ಸರ್. ಓಕೆ, ನೆಕ್ಸ್ಟ್ ಸರ್ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಜೊತೆ ಇರುವಂತ ಬ್ರೆಜಾ ಸರ್. ಬ್ರಿಜಾ ಬಂದು 2019 ಮಾಡಲು, ಸಿಂಗಲ್ ಓನರ್, ಫ್ಯಾನ್ಸಿ ಅಲಾವಿಲು, ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಸೊ ಈ ವೆಹಿಕಲ್ ಬಂದ್ಬಿಟ್ಟು ನಿಮ್ಗೆ ಬರೇ 8,50,000 ಹೇಳ್ತಾ ಇರೋಂಥದ್ದು. ಬರೀ 7,90,000 ಈ ಗಾಡಿ ಕೊಡ್ತೀವಿ ಸರ್. ಸೊ ಲೋನ್ ಆಪ್ಷನ್ ಅಂತ ಬಂದ್ರೆ 7ರಿಂದ 7.5 ಲೋನು, 40,000 ಇಲ್ಲ 90,000 ಏನೇ ಡೌನ್ ಪೇಮೆಂಟ್ ಮಾಡ್ಲಿ, ಪ್ರೊಫೈಲ್ ಒಂದ್ ಚೆನ್ನಾಗಿರೋ ತಗೊಂಬನ್ನಿ, ಆರಾಮ ತಗೊಂಡೋಗ್ಬೋದು ಸರ್. ಓಕೆ, ಹಿಂದ್ಗಡೆ ಮಾಡ್ಕೊಂಡು ಹೋಗೋಣ ಸರ್, ಇಲ್ಲ ಈ ಕಡೆ ಹೋಗೋಣ ಹೇಳಿ ಸರ್. ಸೊ ಅದೇ ರೀತಿ ಗ್ರಾಂಡ್ ಐಟನ್ ಯಾರೆಲ್ಲ ನೋಡ್ತಾ ಇದ್ದೀರಾ 2016 ಮಾಡಲು ವೀಕ್ಷಕರೇ. ಸಿಂಗಲ್ ಓನರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಬರೀ 4,30,000 ಈ ಗಾಡಿ ಕೊಡ್ತಾ ಇದೀವಿ. ಸೊ 30,000 ಡೌನ್ ಪೇಮೆಂಟ್ ಕೊಟ್ಟರೆ ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀವಿ. ಓಕೆ, 30,000 ಡೌನ್ ಪೇಮೆಂಟ್ ಅಲ್ಲಿ. ಓಕೆ, ನೆಕ್ಸ್ಟ್ ಸರ್ ಮತ್ತೊಂದು ಸ್ವಿಫ್ಟ್, ಅದು ಕೂಡ ನ್ಯೂ ಶೇಪ್. ಅದು ಕೂಡ ನ್ಯೂ ಶೇಪ್ ಅಲ್ಲಿ ಶಿಫ್ಟ್ ಕೊಡ್ತಾರ ಅಂತದ್ದು. ಇದು ಕೂಡ 2023 ಮಾಡಲು. ಅದೇ ಫಾರ್ ಎ ಚೇಂಜ್ ಇದು ಬಂದು ZXi ಪ್ಲಸ್. ಅಂದ್ರೆ ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯುಯಲ್ ಟೋನು, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುವಂತ ಗಾಡಿ. ಓಕೆ, ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಬರೀ 7,45,000 ಈ ಗಾಡಿ ಕೊಡ್ತಾ ಇದೀವಿ. ಸೊ ಇದಕ್ಕೆ 45,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀವಿ ಸರ್. ಓಕೆ, 45,000 ಡೌನ್ ಪೇಮೆಂಟ್ ಅಲ್ಲಿ.
ಓಕೆ ನೆಕ್ಸ್ಟ್ ಸರ್. ಸೊ ಅದೇ ರೀತಿ ಎಸ್ ಕ್ರಾಸ್ ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ 2018 ಮಾಡಲು ಸಿಂಗಲ್ ಓನರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಸೊ ಇದು ಒಂದು ನಿಮ್ಗೆ ಟಾಪ್ ಎಂಡ್ SBSH ಇಂಜಿನ್ ಇರೋದ್ರಿಂದ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ, ಡೀಸೆಲ್ ವೇರಿಯಂಟ್. ಸೊ ಇದನ್ನ ಬರೀ 8,25,000 ಗಾಡಿ ಕೊಡ್ತಾ ಇದೀನಿ. 75,000 ಡೌನ್ ಪೇಮೆಂಟ್ ಕೊಟ್ರೆ 7.5 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್ ಈಗ. ಓಕೆ ನೆಕ್ಸ್ಟ್ ಸರ್, ಫ್ಯಾಮಿಲಿ ವೆಹಿಕಲ್ ಬೇಕು ಅನ್ನೋರಿಗೆ. ಸರ್ ಫ್ಯಾಮಿಲಿ ವೆಹಿಕಲ್ ಬೇಕು ಅನ್ನೋರಿಗೆ ಕ್ರಿಸ್ಟಾ 2019 ಮಾಡಲು, ಅದರಲ್ಲೂ ಝೆಡ್ ವೇರಿಯಂಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಬರೇ 66,000 ಓಡಿರುವಂತ ಗಾಡಿ ಜೆನ್ಯೂನ್ ಅಂದ್ರೆ ಜೆನ್ಯೂನ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸಿಂಗಲ್ ಓನರ್ ವೆಹಿಕಲ್ ಇದು. ಸೊ ಇದನ್ನ ಬಂದು ನಾವು 19,95,000 ಕೊಟ್ ಮಾಡ್ತಾ ಇದೀವಿ. ಬರೀ 1,95,000 ಡೌನ್ ಪೇಮೆಂಟ್ ಕೊಡಿ. ಅದರಲ್ಲೂ ಝೆಡ್ ವೇರಿಯಂಟ್ 2019 ಮಾಡಲು ಗಾಡಿ ಅಂದ್ರೆ ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್ ಇದು ಕೊಡ್ತಾ ಇರೋದು. 195 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು, ಆರಾಮ ತಗೊಂಡು ಹೋಗ್ಬೋದು ಸರ್. ಓಕೆ ಸರ್. ನೆಕ್ಸ್ಟ್ ಸರ್. ಸರ್ ಬ್ರೀಜಾ ಯಾರೆಲ್ಲ ನೋಡ್ತಾ ಇದ್ದೀರಾ, 2017 ಮಾಡಲು VDI ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಬರೀ 75,000 ಓಡಿರುವಂತ ಗಾಡಿ. ಸೊ ಈ ವೆಹಿಕಲ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡ್ಯೂಯಲ್ ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುವಂತ ವೆಹಿಕಲ್, ತುಂಬಾ ನೀಟ್ ಆಗಿದೆ. ಸೊ 7,25,000 ವೀಕ್ಷಕರೇ ಕೊಡ್ತಾ ಇದೀನಿ. 25,000 ಡೌನ್ ಪೇಮೆಂಟ್ ಕೊಟ್ಟರೆ 7 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಸೊ ಅದೇ ರೀತಿ ಈಕೋ ಯಾರೆಲ್ಲ ನೋಡ್ತಾ ಇದ್ದೀರಾ, 2021 ಮಾಡಲು ಗಾಡಿ ಇದಾಗಿರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಬರೀ 4,95,000 ಹೇಳ್ತಾ ಇದೀವಿ. 4,80,000 ಈ ಗಾಡಿ ಕೊಡ್ತೀವಿ. ಸೊ ಇದಕ್ಕೆ 80,000 ಡೌನ್ ಪೇಮೆಂಟ್ ಕೊಡಿ, 4 ಲಕ್ಷ ಈಸಿಯಾಗಿ ಲೋನ್ ಆಗುತ್ತೆ. ವೆಹಿಕಲ್ ಚೆನ್ನಾಗಿದೆ. ಓಕೆ ಸರ್. ನೆಕ್ಸ್ಟ್ ಸರ್. ಸರ್ ಇನೋವಾ ಯಾರೆಲ್ಲ ನೋಡ್ತಾ ಇದ್ದೀರಾ, 2010 ಮಾಡಲ್ ವೆಹಿಕಲ್, 2008 ಮಾಡಲ್ ವೆಹಿಕಲ್ ಇದು. ಸೊ ವಿ ವೇರಿಯಂಟ್ ಗಾಡಿ ಕೂಡ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈ ವೆಹಿಕಲ್ ಬಂದ್ಬಿಟ್ಟು 5,25,000 ಹೇಳ್ತಾ ಇದಾರೆ. 5 ಲಕ್ಷಕ್ಕೆ ಈ ಗಾಡಿ ಕೊಡ್ತಾರೆ. ಸಿಂಗಲ್ ಓನರ್, ತುಂಬಾ ಚೆನ್ನಾಗಿದೆ. ಸೊ ಅದೇ ರೀತಿ ಬಲೋರೋ ಅಂದ್ರೆ ನಿಮ್ಗೆ ಆಫ್ ರೋಡ್ ಇರ್ಬೇಕು, ಆನ್ ರೋಡ್ ಇರ್ಬೋದು, ಕಿಂಗ್ ಅಂತಾನೆ ಹೇಳ್ಬೋದು. ಸೊ 2017 ಮಾಡಲು ಗಾಡಿ ಇದಾಗಿರುತ್ತೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಬರುತ್ತೆ. ZLX ಪವರ್ ಪ್ಲಸ್ ಆಗಿರುತ್ತೆ ಈ ಗಾಡಿ. ಸೊ ಮಾತು ಕೂಡ ಆಡುತ್ತೆ, ಅಂದ್ರೆ ಟಾಕಿಂಗ್ ವರ್ಷನ್ ಕೂಡ ಇದೆ ಈ ವೆಹಿಕಲ್ ಅಲ್ಲಿ. ಸೊ ಈ ವೆಹಿಕಲ್ ಬಂದ್ಬಿಟ್ಟು ಬರೇ 6,95,000 ಗಾಡಿ ಕೊಡ್ತಾ ಇದೀವಿ ವೀಕ್ಷಕರೇ. ಬರೇ 95,000 ಡೌನ್ ಪೇಮೆಂಟ್ ಕೊಟ್ರೆ ಈ ವೆಹಿಕಲ್ ಕೂಡ ಕೊಡ್ತೀವಿ. ಅದರಲ್ಲೂ ಸಿಂಗಲ್ ಓನರ್ ಡೀಸೆಲ್ ಗಾಡಿ. ಏಕಮಾಲಿಕರ ಗಾಡಿ. ಹೌದು ಸರ್. ನೆಕ್ಸ್ಟ್ ಸರ್. ಸರ್ ಯಾವತ್ತೂ ನಾವು ಹೇಳ್ತಾ ಇರ್ತೀವಿ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂತ ಹೇಳ್ತಾ ಇರ್ತೀವಿ. ನೋಡಿ ಏನ್ ಕೇಳ್ತೀವಿ ಅಂದ್ರೆ 2010 ಮಾಡಲು ಇನೋವಾ ವಿ ವರ್ಷನ್ ಇವತ್ತು 5.5 6 ಲಕ್ಷ ಕೇಳ್ತಾರೆ. ಕೊಟೇಶನ್ ಎಲ್ಲಾ ಕಡೆನೂ ಚೆಕ್ ಮಾಡ್ಕೊಂಡ್ ಬನ್ನಿ. ಬರೀ 4,90,000 ವೀಕ್ಷಕರೇ ಈ ಗಾಡಿ ಕೊಡ್ತಾ ಇದೀನಿ ವೀಕ್ಷಕರೇ. ಅದ್ರಲ್ಲೂ 2010 ಮಾಡಲು ವಿ ವರ್ಷನ್. ಇನ್ನೂ 1,000 ಕಡಿಮೆ ಮಾಡಿ 480 ಈ ವೆಹಿಕಲ್ ಕೊಟ್ಬಿಡ್ತೀನಿ. ಓಕೆ ಸರ್. ನೆಕ್ಸ್ಟ್ ಸರ್. ಸೊ XUV ಯಾರೆಲ್ಲ ನೋಡ್ತಾ ಇದಾರೆ, ಸೊ ಇವತ್ತು ಶಿಫ್ಟ್ ಪ್ರೈಸ್ ಅಲ್ಲಿ XUV ಕೊಡೋಣ ಅಂತ ಇದೀವಿ. ಸೊ ಇದು ಬಂದು 2014 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 6 ಏರ್ ಬ್ಯಾಗ್ ಬರುತ್ತೆ. ಸೊ ಇದರಲ್ಲಿ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕಿದ್ದಾರೆ. ಕಂಪನಿ ಅಲಾಯ್ ವೀಲ್ ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ. ಗಾಡಿ ಮಾತ್ರ ಡ್ಯೂಯಲ್ ಟೋನ್ ಮಾಡಿದ್ದಾರೆ. ಸೂಪರ್ ಅಂದ್ರೆ ಸೂಪರ್ ಆಗಿದೆ. ಸೊ ಡೀಸೆಲ್ ವೇರಿಯಂಟ್ ಬರೀ 5,45,000 ಈ ಗಾಡಿ ಕೊಡ್ತಾ ಇದೀವಿ ವೀಕ್ಷಕರೇ. 5,45,000. ಹೌದು. ಸೊ ಇದಕ್ಕೆ ಲೋನ್ ಅಂತ ಬಂದ್ರೆ 4.5 ಲೋನೇ ಬರುತ್ತೆ. 95,000 ಡೌನ್ ಪೇಮೆಂಟ್ ಕೊಟ್ಟರೆ ಸಾಕು. ಓಕೆ ಸರ್. ನೆಕ್ಸ್ಟ್ ಸರ್. ಸೊ ನೆಕ್ಸ್ಟ್ 2015 ಮಾಡಲು ಯಾರೆಲ್ಲ ನೋಡ್ತಾ ಇದಾರೆ, ಎರ್ಟಿಗಾ ಗಾಡಿ, ಅದರಲ್ಲೂ ಸಿಂಗಲ್ ಓನರ್ ವೇರಿಯಂಟ್. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. 6,25,000 ಕೇಳ್ತಾ ಇದೀನಿ. 70,000 ಡೌನ್ ಪೇಮೆಂಟ್ ಕೊಡ್ಲಿ, ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಕೊಡ್ತೀನಿ ಸರ್. 70,000 ಡೌನ್. ಹೌದು ಸರ್. ಓಕೆ. ಸ್ವಿಫ್ಟ್ ಸರ್. ಸರ್ ಶಿಫ್ಟ್ ಯಾರೆಲ್ಲ ನೋಡ್ತಾ ಇದ್ರೆ, ಅದರಲ್ಲೂ ಡೀಸೆಲ್ ವೇರಿಯಂಟ್ ಕಡಿಮೆ ಬಜೆಟ್ ಅಲ್ಲಿ ಗಾಡಿ ನೋಡ್ತಾ ಇದ್ರೆ, ಅದು ಕೂಡ ನಮ್ಮಲ್ಲಿ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಲ್ಲಿ ಲಭ್ಯ ಇದೆ ಅಂತಾನೆ ಹೇಳ್ಬೋದು. ಸೊ 2010 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್, ಡೀಸೆಲ್, FC ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ವೀಕ್ಷಕರೇ. ಬರೀ 2,75,000. ಯಾವತ್ತು ಹೇಳ್ತೀವಿ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ರೆ ಆಫರ್ ಅಂದ್ರೆ ನಂಜುಂಡೇಶ್ವರ ಕಾರ್ಲಿಂಗ್ಸ್. ಇವತ್ತು ನಿಮಗೆ ಒಂದು ಆಲ್ಟೋ ಪ್ರೈಸ್ ಅಲ್ಲಿ ಶಿಫ್ಟ್ ಕೊಡ್ತಾ ಇರೋಂತ ಪ್ರಯತ್ನ ಇದು. ಓಕೆ ಸರ್. ನೆಕ್ಸ್ಟ್ ಸರ್, ಡೀಸೆಲ್ ವೆಹಿಕಲ್. ಸೊ ಅದೇ ರೀತಿ ಇನ್ನೊಂದು 2010 ಯಾರೆಲ್ಲ ನೋಡ್ತಾ ಇದ್ದೀರಾ, ಸೊ ಇದು ಸಿಂಗಲ್ ಓನರ್ ವೆಹಿಕಲ್. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇದನ್ನ ಬಂದು 2,95,000 ಹೇಳ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇರುತ್ತೆ. ಬನ್ನಿ ವೀಕ್ಷಕರೇ. ಓಕೆ. ನೆಕ್ಸ್ಟ್ ಸರ್. ಸರ್ ಯಾರೆಲ್ಲ ರೀಡ್ಸ್ ನೋಡ್ತಾ ಇದ್ದೀರಾ, ರೀಡ್ಸ್ ಮಾತ್ರ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮೇಂಟೆನೆನ್ಸ್ ಆಗಿರೋ ಗಾಡಿ. 2012 ಮಾಡಲು. ಸೊ ಒಳ್ಳೆ ಫ್ಯಾನ್ಸಿ ಅಲಾಯ್ ವೀಲ್ ಹಾಕಿದ್ದಾರೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುವಂತ ಗಾಡಿ ಮಾತ್ರ ಅನ್ಟಚ್ ಪೀಸ್ ಅಂತಾನೆ ಹೇಳ್ಬೋದು. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ವೀಕ್ಷಕರೇ. 2,95,000 ಸ್ಲೈಟ್ಲಿ ನೆಗೋಷಿಯಬಲ್. ಬರೀ 45,000 ನಿಮ್ಮಲ್ಲಿ ಕ್ಯಾಶ್ ಇದೆಯಾ ಸಾಕು, ಬನ್ನಿ ಮಿಕ್ಕಿದೆಲ್ಲ ಲೋನ್ ಮಾಡ್ಕೊಡ್ತೀವಿ. 45,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು ಸರ್. ಓಕೆ ಸರ್. ನೆಕ್ಸ್ಟ್ ಸರ್. ಸೊ ಅದೇ ರೀತಿ ಯಾರೆಲ್ಲ ಸ್ವಿಫ್ಟ್ ನೋಡ್ತಾ ಇದ್ದೀರಾ ಸರ್, 2014 ಮಾಡಲು ಗಾಡಿ ಇದಾಗಿರುತ್ತೆ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ನೋಡ್ತಾ ಇರೋರ್ಗಂತೂ ಅದ್ಭುತವಾದ ಗಾಡಿ ಅಂತಾನೆ ಹೇಳ್ಬೋದು. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಬರೇ 4,25,000. ಯಾರಿಗುಂಟು ಯಾರಿಗಿಲ್ಲ ವೀಕ್ಷಕರೇ. 25,000 ಡೌನ್ ಪೇಮೆಂಟ್ ಅಂದ್ರೆ 4 ಲಕ್ಷ ಲೋನ್ ವೀಕ್ಷಕರೇ. 25,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು ಸರ್. ಓಕೆ. ನೆಕ್ಸ್ಟ್ ಸರ್, ಒಂದ್ ವೇಳೆ ಸ್ವಿಫ್ಟ್ ಬೇಡ, ಬಲೆನೋದಲ್ಲಿ ನನಗೆ ಡೀಸೆಲ್ ಬೇಕು ಅಂದ್ರೆ ಸರ್, ಬಲನದಲ್ಲಿ ಡೀಸೆಲ್ ಯಾರಿಗೆಲ್ಲ ಬೇಕು. ಸೊ 2016 ಮಾಡಲು ಗಾಡಿ ಇದಾಗಿರುತ್ತೆ. ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ 5,75,000 ಈ ಗಾಡಿ ಕೊಡ್ತಾ ಇದೀವಿ ಸರ್. ಓಕೆ. 5,75,000 ಈ ವೆಹಿಕಲ್ ಕೊಡ್ತಾ ಇದೀವಿ. ಡೌನ್ ಪೇಮೆಂಟ್ ಸರ್. ಸರ್ ಡೌನ್ ಪೇಮೆಂಟ್ ಬರೀ 25,000 75,000 ಏನಾರ ಕೊಡ್ಲಿ, ಪ್ರೊಫೈಲ್ ಒಂದು ಚೆನ್ನಾಗಿ ಇಟ್ಕೊಂಡ್ ಬರ್ಲಿ ಸರ್ ಸಾಕು.
ನನ್ನ ಫೇವ್ರೆಟ್ ಗಾಡಿ. ಸರ್ ಪೋಲೋ ಸರ್, ನೀವು ನೋಡ್ತಾ ಇರ್ಬೋದು, ಅದರಲ್ಲೂ 2014 ಮಾಡಲು ಗಾಡಿ ಅಲ್ಟಿಮೇಟ್ ಆಗಿದೆ. ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ಈ ವೆಹಿಕಲ್ ಅಲ್ಲಿ. ಸೊ ಈ ವೆಹಿಕಲ್ ನ ಬಂದ್ಬಿಟ್ಟು ಬರೇ 4,25,000 ಗಾಡಿ ಕೊಡ್ತಾ ಇದೀವಿ. ಬರೇ 75,000 ಡೌನ್ ಪೇಮೆಂಟ್ ಕೊಟ್ಟರೆ ಈ ಗಾಡಿ ತಗೊಂಡೋಗ್ಬೋದು ಸರ್. 75,000 ಡೌನ್ ಪೇಮೆಂಟ್ ಸರ್. ಓಕೆ ಸರ್, ಮಾರುತಿ ಸುಜುಕಿ ಬ್ರೆಜಾ, ಅದು ಕೂಡ ಫ್ಯಾನ್ಸಿ ನಂಬರ್ 0404. ಅದರಲ್ಲೂ ಡ್ಯೂಯಲ್ ಟೋನ್ ZA ಪ್ಲಸ್ ವೀಕ್ಷಕರೇ, ಒಳ್ಳೆ ಗಾಡಿ, ಒಳ್ಳೆ ರೇಟ್ ಅಲ್ಲಿ ಕೊಡ್ತಾ ಇದೀವಿ. ಬರೇ 7,45,000ಕ್ಕೆ 2017 ಮಾಡಲು ಬರೇ 98,000 ಓಡೋ ಅಂತ ಡೀಸೆಲ್ ವೆಹಿಕಲ್ ಕೊಡ್ತಾ ಇದೀವಿ. ಸೊ ಈ ವೆಹಿಕಲ್ ಗೆ ಬರೀ ಒಂದು 75,000 ಡೌನ್ ಪೇಮೆಂಟ್ ಕೊಟ್ಟರು ಸಾಕು, ಮಿಕ್ಕಿದೆಲ್ಲ ಲೋನ್ ಮಾಡಿ ಕೊಡ್ತೀವಿ ಸರ್. ಓಕೆ, 75,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು ಸರ್. ಓಕೆ, ಅದು ಕೂಡ ಇಂಟೀರಿಯರ್ ಕೂಡ ತುಂಬಾನೇ ವೆಲ್ ಮೇಂಟೈನ್ ಇರುವಂತ. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್. ಸೊ ಅದೇ ರೀತಿ ಪೋಲೋ ಯಾರೆಲ್ಲ ನೋಡ್ತಾ ಇದ್ರ, ಸೊ ಇದು ಬಂದು 2016 ಮಾಡಲು ಐಲೈನ್ ವೀಕ್ಷಕರೇ. ಬರೀ ಈ ವೆಹಿಕಲ್ ನ 5,45,000 ಗಾಡಿ ಕೊಡ್ತಿದೀನಿ. ಕೇವಲ 45,000 ಡೌನ್ ಪೇಮೆಂಟ್ ಕೊಡಿ ಈ ವೆಹಿಕಲ್ ನಿಮ್ದಾಗಿಸ್ಕೋಬಹುದು. ಓಕೆ, i20. ಸೊ ಅದೇ ರೀತಿ i20 ಯಾರೆಲ್ಲ ನೋಡ್ತಾ ಇದ್ರ, ಸೊ 2018 ಮಾಡಲು. ಸೊ ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ ಇರೋದ್ರಿಂದ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ಬ್ಯಾಕ್ ವೈಫರ್, ಡಿಫಾಗರ್, ಫಾಗ್ ಲ್ಯಾಂಪ್ ಎಲ್ಲ ಕಾಮನ್ ಆಗಿ ಬರುವಂತ ಗಾಡಿ. ಗಾಡಿ ಕೂಡ ತುಂಬಾ ನೀಟಾಗಿ ವೆಲ್ ಮೇಂಟೆನೆನ್ಸ್ ಮಾಡಿರುವಂತ ಗಾಡಿ. ಸೊ ಈ ವೆಹಿಕಲ್ ನ 6,45,000 ಗಾಡಿ ಕೊಡ್ತಾ ಇದೀವಿ. 45,000 ಡೌನ್ ಪೇಮೆಂಟ್ ಅಲ್ಲಿ ಈ ಗಾಡಿ ಕೊಡ್ತಾ ಇದೀವಿ ಸರ್. ಓಕೆ, 45,000 ಡೌನ್ ಪೇಮೆಂಟ್ ಅಲ್ಲಿ. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್. ಸೊ ಯಾರೆಲ್ಲ ಅದರಲ್ಲಿ ಡೀಸೆಲ್ ಗಾಡಿ ನೋಡ್ತಾ ಇದ್ದೀರಾ, i20, ಅದರಲ್ಲೂ ಸೆಕೆಂಡ್ ಓನರ್, ಆಸ್ತಾ ಆಪ್ಷನ್ ಅಲ್ಲೂ ಫುಲ್ ಟಾಪ್ ಎಂಡ್, 6 ಏರ್ ಬ್ಯಾಗು, ಪುಷ್ ಬಟನ್ ಸ್ಟಾರ್ಟ್ ಗಾಡಿ ಯಾರೆಲ್ಲ ನೋಡ್ತಾ ಇದ್ದಾರೆ ವೀಕ್ಷಕರ, ಅವ್ರಿಗೆ ಅಂತಾನೆ ಈ ಗಾಡಿ ಮಾಡಿಸ್ತಾ ಹಂಗಿದೆ. ಸೊ 2015 ಮಾಡಲು ಗಾಡಿ, ಅದರಲ್ಲೂ ಡೀಸೆಲ್ ವೇರಿಯಂಟ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಬರೇ 80,000 ಓಡಿರುವಂತ ಗಾಡಿ. 5,45,000, 45,000 ಒಂದು 2 ವೀಲರ್ ಡೌನ್ ಪೇಮೆಂಟ್ ತಗೊಂಬನ್ನಿ ಈ ಗಾಡಿ ತಗೊಂಡೋಗಿ ಸರ್. ಓಕೆ, ಆಗ್ಲೇ ಪೋಲೋ ತೋರಿಸ್ಬಿಡು ಸರ್. ಪೋಲೋ ಬೇಡ ಅನ್ನೋರ್ಗೆ ಸರ್ ವೆಂಟೋ ತಗೊಂಡೋಗ್ಬೋದು ಸರ್, ಫ್ಯಾಮಿಲಿ ಯೂಸ್ಗೆ. ಸರ್ ನೀವು ಏನ್ ಬೇಕಂದ್ರೂ ಲಗೇಜ್ ಕೂಡ ಇಟ್ಕೋಬಹುದು. ಒಳ್ಳೆ ಮೈಲೇಜು 24-25 ಮೈಲೇಜ್ ವರೆಗೂ ಲಾಂಗ್ ಅಲ್ಲಿ ಕೊಟ್ಬಿಡುತ್ತೆ. ಸಿಟಿಲಿ ಹೆಂಗೆ ಓಡಿಸಿ 20 ಮೈಲೇಜ್ ಖಂಡಿತವಾಗಿ ಕೊಡುತ್ತೆ. ಸೊ ಅದರಲ್ಲಿ 4 ಬ್ರಾಂಡ್ ನ್ಯೂ ಟೈರ್ ಹಾಕಿದ್ದಾರೆ. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಇರುವಂತ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ. ಸೊ ಗಾಡಿನಲ್ಲಿ ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ ವೀಕ್ಷಕರೇ. ನೀವು ಶೋರೂಮ್ ಗಾಡಿ ತಗೊಳ್ಳೋ ಏನೋ ಪ್ಲಾನ್ ಇದ್ರೆ ಈ ಗಾಡಿ ತಗೋಬಹುದು ಅಂತಾನೆ ಹೇಳ್ಬೋದು, ಟೋಟಲ್ ಆಗಿ ಹೇಳ್ಬೇಕಂದ್ರೆ. ಸೊ ಇನ್ನು ಮಿಕ್ಕಿದ ಪದ ಈ ಗಾಡಿಗೆ ಬರಲ್ಲ, ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಸೊ ಈ ಗಾಡಿನ ಬರೇ 3,45,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಲೋನ್ ಆಪ್ಷನ್ ಅಂತ ಬಂದ್ರೆ 2.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಮಿಕ್ಕಿದ್ದು ಆರಾಮಾಗಿ ಕ್ಯಾಶ್ ಕೊಟ್ಟು ವೆಹಿಕಲ್ ತಗೊಂಡು ಹೋಗ್ಬೋದು. ಓಕೆ, ಅದು ಕೂಡ Volkswagen ವೆಂಟೋ. ಹೌದು ಸರ್. ಓಕೆ, ನೆಕ್ಸ್ಟ್ ಸರ್. ಸರ್ ಯಾರೆಲ್ಲ ಈಗ ಬಡವರು ಬಾದಾಮಿ ಅಂತಾನೆ ಹೇಳ್ಬೋದು, 2012 ಮಾಡಲು ಎರ್ಟಿಗಾ ಅಂದ್ರೆ ನೀವು ಆರಾಮಾಗಿ 18-20 ಮೈಲೇಜ್ ಬರುವಂತ 5 ಸೀಟರ್ ವೆಹಿಕಲ್ ತಗೊಳ್ಳೋ ಬದಲು 7 ಸೀಟರ್ ಪ್ಲಾನ್ ಮಾಡ್ತಿದ್ರೆ ಆರಾಮಾಗಿ ಎರ್ಟಿಗಾ ತಗೋಬಹುದು ಅಂತಾನೆ ಹೇಳ್ಬೋದು. 2012 ಮಾಡಲು ಗಾಡಿ ಬರೀ 5,25,000 ಕೊಡ್ತಾ ಇದೀನಿ ವೀಕ್ಷಕರೇ. 75,000 ಡೌನ್ ಪೇಮೆಂಟ್ ಈ ಗಾಡಿ ತಗೊಂಡು ಹೋಗ್ಬೋದು. ಓಕೆ, ಇದು ಸರ್. ಸರ್ ಇದು ಬಂದ್ಬಿಟ್ಟು ನಿಮ್ಗೆ i20 ಆಕ್ಟಿವಾ ಅನ್ಬಿಟ್ಟು 2016 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಇದರಲ್ಲಿ 6 ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ರೇರ್ ವೈಸರ್ ಕೂಡ ಬರುತ್ತೆ, ಆಟೋಮೆಟಿಕ್ ಮಿರರ್ ಬರುತ್ತೆ, ಮಿರರ್ ಇಂಡಿಕೇಟರ್ ಬರುತ್ತೆ, ಕ್ರೋಮ್ ಹ್ಯಾಂಡಲ್ ಬರುತ್ತೆ, ಕ್ರೋಮ್ ಬೀಡಿಂಗ್ ಬರುತ್ತೆ. ಗಾಡಿ ಮಾತ್ರ ಅದ್ಭುತವಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. 5,75,000 ಈ ಗಾಡಿ ರೇಟು. ಬರೀ 75,000 ಡೌನ್ ಪೇಮೆಂಟ್ ಕೊಟ್ರೆ ಮಿಕ್ಕಿದ್ದೆಲ್ಲ ಲೋನ್ ಮಾಡಿ ಕೊಟ್ಬಿಡ್ತೀವಿ. ಕೊನೆಗೆ 25,000 ಕೊಡಿ, ಪ್ರೊಫೈಲ್ ಒಂದು ಚೆನ್ನಾಗಿರೋದು ಬಂದ್ಲಿ ಆರಾಮಾಗಿ ಮಾಡ್ಕೊಡ್ತೀವಿ ಸರ್. ಓಕೆ, ಸೊ ನೆಕ್ಸ್ಟ್ ಸರ್. ಸೊ ಯಾರೆಲ್ಲ ವೆನು ನೋಡ್ತಾ ಇದಾರೆ ಅವ್ರಿಗೆ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಅದರಲ್ಲೂ 2020 ಮಾಡಲು ಬರೀ 60,000 ಓಡಿರುವಂತ ಗಾಡಿ ಸರ್ ಇದು. ಓಕೆ, ವಿತ್ ಸನ್ರೂಫ್. ವಿತ್ ಸನ್ರೂಫ್ ಕೂಡ ಬರುತ್ತೆ. ಸೊ 8,25,000 ಈ ಗಾಡಿ ಕೊಡ್ತಿದ್ದೀನಿ ಸರ್. 75,000 ಡೌನ್ ಪೇಮೆಂಟ್ ಕೊಡ್ಲಿ, ಇದಕ್ಕೂ ಕೂಡ ಲೋನ್ ಮಾಡ್ಕೊಡ್ತೀನಿ. ಓಕೆ, 75,000 rupees ಡೌನ್ ಪೇಮೆಂಟ್. ಓಕೆ, ನೆಕ್ಸ್ಟ್ ಸರ್. ಸರ್ ಪೋಲೋ ಯಾರೆಲ್ಲ ನೋಡ್ತಾ ಇದಾರೆ, ಸೊ 2016 ಮಾಡಲು ಬರೀ 4,75,000 ಈ ಗಾಡಿ ಕೊಡ್ತೀನಿ. 75,000 ಡೌನ್ ಪೇಮೆಂಟ್ ಕೊಡ್ಲಿ. ಅದರಲ್ಲೂ 16 ಮಾಡಲು ಪೋಲೋ ಕಂಫರ್ಟ್ ಲೈನ್ ಗಾಡಿ, ಪೆಟ್ರೋಲ್ ವೇರಿಯಂಟ್, 1 ಲೀಟರ್ ಇಂಜಿನ್ ತಗೊಂಡೋಗ್ಬೋದು. ಓಕೆ, ನಿಮ್ಮ ಹತ್ರ ಕಾರ್ ಇಷ್ಟನೇ ಸರ್, ಇಲ್ಲ ಇನ್ನೂ ಇದೆ ಸರ್? ಸರ್ ಇನ್ನೂ ಇದೆ ಕಾರು. ಇವತ್ತು ಏನ್ರೆ ಇನ್ನೂ ಶೋರೂಮ್ ಕೂಡ ಓಪನ್ ಆಗಿಲ್ಲ. ಸೊ ನೀವು ಬಂದಿದ್ದಕ್ಕೆ ನಿಮ್ಮ ಹತ್ರ ಒಂದು ಫಸ್ಟ್ ವಿಡಿಯೋ ಮಾಡಿಸ್ಬೇಕು ಅನ್ನೋ ಒಂದು ನಮ್ಮ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇರೋದು. ಸೊ ಹಂಗಾಗಿ ಇನ್ನೂ ಒಂದು 20 ಕಾರು, ಇನ್ನ ಒಂದು ಅರ್ಧ ಗಂಟೆ ಒಳಗಡೆ ಇನ್ನೊಂದು 20-25 ಕಾರ್ ಬರುತ್ತೆ. ಸೊ ನಮ್ಮಲ್ಲಿ ಸ್ಟಾಕ್ ಅಂತ ಹೇಳಿದ್ರೆ ಒಂದು 60-65 ಗಾಡಿ ಇಲ್ಲಿ ಸಿಗುತ್ತೆ ಸರ್. ಯಾವ ಮಾಡಲಿಂದ ಲೋನ್ ಆಗುತ್ತೆ ಸರ್? ಸರ್ ನಮಗೆ 12 to 13 ಇಂದ ಸ್ಟಾರ್ಟ್ ಆದ್ರೆ ಲೋನು ಆಲ್ ಓವರ್ ಕರ್ನಾಟಕ. ನೀವು ಎಲ್ಲಿ ಯಾವ ಕರ್ನಾಟಕದ ಕಡೆ ಮನೆ ಆಗಿದ್ರು ಕೂಡ ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅವರು ನಿಮಗೆ ಲೋನ್ ತಲುಪಿಸ್ಕೊಡ್ತೀವಿ ಸರ್. ಓಕೆ, ಬ್ರಾಂಚ್ ಟು ಅಡ್ರೆಸ್ ಹೇಳಿದೀವಿ ಸರ್, ನಿಮ್ ಬ್ರಾಂಚ್ ಒಂದು ಕೂಡ ಅಡ್ರೆಸ್ ಹೇಳ್ಬಿಡಿ ಸರ್. ನಮ್ಮ ಬ್ರಾಂಚ್ ಅನ್ನೋ ಅಡ್ರೆಸ್ ಎಲ್ಲರಿಗೂ ಚಿರಪರಿಚಿತ. ಹೊಸ ಸಬ್ಸ್ಕ್ರೈಬರ್ ಯಾರನ್ನ ಇದ್ರೆ ಅವ್ರು ಮಾತ್ರ ಗೊತ್ತಿರಲ್ಲ ಅಂತ ಅನ್ಕೊಂಡಿದೀನಿ. ಸೊ ಯಾಕೆಂದ್ರೆ ನಮ್ಮ ಮಕನೂ ಒಳ್ಳೇದು, ನಮ್ಮ ಪರಿಚಯನೂ ನಿಮ್ಗೆ ಹಳೇದಾಗಿರುತ್ತೆ. ಸೊ ನಮ್ಮ ಬ್ರಾಂಚ್ ಬಂದ್ಬಿಟ್ಟು ನಂಜುಂಡೇಶ್ವರ ಕಾರ್ಲಿಂಗ್ಸ್ ಅಂದ್ಬಿಟ್ಟು ನಾಗರಬಾವಿ ಸರ್ಕಲ್ ಇಂದ ಟುವರ್ಡ್ಸ್ ಮೂಡ್ಲುಪಾಳ್ಯ ಮೇನ್ ರೋಡ್, ಮಾರುತಿ ನಗರ ಬಸ್ ಸ್ಟಾಪ್ ಅಂದ್ರೆ ಹಳೆ ಆಫೀಸ್ ಇದೆ. ಸೊ ಹೊಸ ಆಫೀಸ್ ಯಾರನ್ನ ನೋಡ್ತಾ ಇದ್ರೆ ನೀವು ಕೆಂಗೇರಿ ಮೇನ್ ರೋಡ್ ಅಲ್ಲಿ BDA ಕಾಂಪ್ಲೆಕ್ಸ್ ಅಂದ್ರೆ ನೀವು ನಾಗರಬಾವಿ BDA ಕಾಂಪ್ಲೆಕ್ಸ್ ಪಕ್ಕದಲ್ಲೇನೆ ಅಂದ್ರೆ ಯುನಿಟಿ ಲೈಫ್ ಲೈನ್ ಹಾಸ್ಪಿಟಲ್ ಆಪೋಸಿಟ್ ಅಲ್ಲೇ ನಮ್ಮ ಆಫೀಸು ಇದೆ ಸರ್, ಸೆಕೆಂಡ್ ಬ್ರಾಂಚ್. ಸೊ ವೀಕ್ಷಕರಿಗೆ ಎಲ್ಲಿ 80-85 ಗಾಡಿ 90 ಗಾಡಿ 2 ಬ್ರಾಂಚ್ ಇಂದ ವೆಹಿಕಲ್ಸ್ ಸ್ಟಾಕ್ ಇರುತ್ತೆ. ನೀವು ಅಂತ ಮೆಸೇಜ್ ಮಾಡ್ರೆ ಕ್ಯಾಟ್ಲಾಗ್ ಕಳ್ಸಿಕೊಡ್ತೀವಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾದ್ರೆ ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಮ್ಮ ಕಡೆಯಿಂದ ಸರ್, ಮತ್ತೆ ನನ್ನ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನಿಮ್ಮ ಹೊಸ ಶೋರೂಮ್ಗೆ ಕಂಗ್ರಾಚುಲೇಷನ್ ಸರ್. ಥ್ಯಾಂಕ್ ಯು ಸರ್.
ಎಲ್ಲ ಕರ್ನಾಟಕದ ಜನತೆಗೆ ಹೃತ್ಪೂರ್ವಕ ವಂದನೆ. ಸ್ಟಾರ್ಟಿಂಗ್ ಕೂಡ ನಾನು ಹೇಳಿದ್ದೀನಿ, ನಿಮ್ಮ ಆಶೀರ್ವಾದದಿಂದಲೇ ಈ ಶೋರೂಮ್ ಕೂಡ ಓಪನ್ ಆಗಿರೋದು. ಸೊ ಆ ಶೋರೂಮ್ ಅಲ್ಲಿ ಯಾವ ರೀತಿ ಬೆಳೆಸಿದ್ರೆ ಈ ಶೋರೂಮ್ ಅಲ್ಲಿ ಕೂಡ ಅದೇ ರೀತಿ ಬೆಳೆಸಿ ಅಂತ ಹೇಳಿ ನಮ್ ಧನ್ಯವಾದ ತಿಳಿಸ್ತೀನಿ ಸರ್. ಥ್ಯಾಂಕ್ ಯು ಸರ್.